ನೀವು ನಿಮ್ಮ ಜೀವನದಲ್ಲೇ ಎಷ್ಟೋ ಜನರನ್ನು ಭೇಟಿಯಾಗಿದ್ದೀರಾ, ಆದರೆ ಕೆಲವರು ಮಾತ್ರ ನಿಮ್ಮನ್ನು ಮೊದಲ ಭೇಟಿಯಲ್ಲೇ ಯಾಕೋ ಗೊತ್ತಿಲ್ಲ ನಿಮ್ಮ ಮನಸ್ಸು ಹಾಗೂ ಹೃದಯವನ್ನು ತಕ್ಷಣ ತಟ್ಟಿರುತ್ತಾರೆ ಅಲ್ವಾ. ಅವರೆಂದೂ ಹೊಸಬ್ರಲ್ಲ, ಬಹಳ ವರ್ಷಗಳ ಪರಿಚಯವಿದ್ದಂತೆ ಅನಿಸಿರುತ್ತೆ. ಆದರೆ ಇದು ಕೋಇನ್ಸಿಡೆನ್ಸಾ ಅಥವಾ ಇದಕ್ಕೆ ಒಂದು ವಿಶೇಷ ಕಾರಣ ಇದೆಯಾ? ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ ಒಂದು ಅದ್ಭುತ, ಪೌರಾಣಿಕ ಮತ್ತು ಮನಃಶಾಸ್ತ್ರೀಯವಾಗಿ ಕೂಡ ಕುತೂಹಲಕಾರಿಯಾದಂಥ ವಿಚಾರದ ಬಗ್ಗೆ. ನೀವು ಯಾರನ್ನಾದರೂ ಈ ಜನ್ಮಕ್ಕೂ ಮುಂಚೆ ಪ್ರೀತಿಸಿದ್ದಿರಬಹುದು ಅಂತ ಎಂದಾದರೂ ಯೋಚನೆ ಮಾಡಿದ್ದೀರಾ? ಹೌದು, ಇದುವೇ ಪ್ರೀತಿಯ ಪೂರ್ವಜನ್ಮದ ಸಂಸ್ಕಾರ ಅಥವಾ ಸೌಲ್ಮೇಟ್ ಕರ್ಮ ಥಿಯರಿ. ಇದು ಕೇವಲ ಕಥೆ ಅಲ್ಲ, ನಮ್ಮ ಭಕ್ತಿಯ ಶ್ರದ್ಧೆಯಲ್ಲೂ ಮನಃಶಾಸ್ತ್ರದ ವೈಜ್ಞಾನಿಕ ಭಾಗವನ್ನು ನಿಗೂಢವಾಗಿ ಜೋಡಿಸುವ ಒಂದು ಅದ್ಭುತ ತತ್ವ. ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಪ್ರೀತಿಯ ಕುರಿತು ಹೊಸ ಆಳವಾದ ದೃಷ್ಟಿಕೋನ ಸಿಗುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಇಲ್ಲ ಅಂದರೆ ಲವ್ ಸೀಕ್ರೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪುರಾಣಗಳಲ್ಲಿ ಸೌಲ್ಮೇಟ್ ಕರ್ಮ ತತ್ವವನ್ನು ನೋಡೋಣ. ನಮ್ಮ ಭಾರತೀಯ ಪುರಾಣಗಳು, ಕಾವ್ಯಗಳು ಮತ್ತು ಜನಪದ ಕಥೆಗಳಲ್ಲಿ ಪೂರ್ವಜನ್ಮದ ನಂಬಿಕೆ ಎಷ್ಟು ಆಳವಾಗಿದೆಯೋ ಅಷ್ಟೇ ಆಳವಾಗಿ ಈ ಆತ್ಮೀಯ ಸಂಬಂಧದ ಕುರಿತ ನಂಬಿಕೆಗಳು ಕೂಡ ಇದೆ. ಕೆಲವೊಮ್ಮೆ ಇಬ್ಬರು ಆತ್ಮಗಳ ಪೂರ್ವಜನ್ಮದಲ್ಲಿ ಗಟ್ಟಿಯಾದ ಸಂಬಂಧವನ್ನು ಹೊಂದಿರುತ್ತವೆ ಮತ್ತು ಈ ಜನ್ಮದಲ್ಲಿ ಮತ್ತೆ ಭೇಟಿಯಾಗುತ್ತವೆ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ ರಾಧಾಕೃಷ್ಣ ಅವರ ಪ್ರೀತಿಯನ್ನು ನೋಡಿ, ಶಿವ ಪಾರ್ವತಿ ಅವರ ಅಮರ ಪ್ರೇಮವನ್ನು ನೋಡಿ. ಅವರ ಪ್ರೀತಿ ಕೇವಲ ಒಂದು ಜನ್ಮಕ್ಕೆ ಸೀಮಿತವಲ್ಲ, ಅದು ಯುಗ ಯುಗಾಂತರಗಳಿಂದ ನಡೆದು ಬಂದಿದೆ ಅನ್ನೋ ಒಂದು ಆಳವಾದ ನಂಬಿಕೆ ಕೂಡ ಇದೆ. ಅವರ ಆತ್ಮಗಳು ಒಂದಕ್ಕೊಂದೊಂದು ಪೂರಕವಾಗಿರುತ್ತವೆ. ನಿಮ್ಮ ಜೀವನದಲ್ಲೂ ಇಂತಹ ಅದೃಷ್ಟ ಬಂದ ಇರಬಹುದು ಮತ್ತು ಕೇವಲ ಕಥೆಯಲ್ಲ, ಇದು ಹೃದಯಗಳ ನಡುವಿನ ಒಂದು ಗುಡ್ ಲಿಂಕ್ ಕೂಡ ಆಗಿರುತ್ತೆ. ಮನಃಶಾಸ್ತ್ರದ ದೃಷ್ಟಿಕೋನ, ಅದೃಷ್ಟ ಸಂಪರ್ಕ. ಹಾಗಾದರೆ ವಿಜ್ಞಾನ ಮತ್ತು ಮನಃಶಾಸ್ತ್ರ ಈ ಬಗ್ಗೆ ಏನು ಹೇಳುತ್ತೆ? ಸೈಕಾಲಜಿ ಹೇಳುತ್ತೆ, ವೆನ್ ವಿ ಫೀಲ್ ಆ್ಯನ್ ಇಂಟೆನ್ಸ್ ಇನ್ಸ್ಟಂಟ್ ಬಾಂಡಿಂಗ್ ವಿತ್ ಸಮೋನ್, it may be due to emotional patterns stored in our subconscious from the past experience or deep archetypes ಅಂತ. ಇದರ ಅರ್ಥ, ನಮ್ಮ ಮನಸ್ಸಿನಲ್ಲಿ ಆಳದಲ್ಲಿ ನಮಗೆ ಅರಿವಿಲ್ಲದಿದ್ದಂತೆ ಕೆಲವು ಭಾವನಾತ್ಮಕ ಮಾದರಿಗಳು, ಅನುಭವಗಳು ಮತ್ತು ಆಳವಾದ ಸಂಕೇತಗಳು ಸಂಗ್ರಹವಾಗಿರುತ್ತೆ. ನಾವು ಒಬ್ಬರನ್ನು ಮೊದಲ ಬಾರಿ ಭೇಟಿಯಾದಾಗ ಅವರ ನಗು, ಅವರ ಮಾತು, ಅವರ ನೋಟ ಅಥವಾ ಅವರ ವ್ಯಕ್ತಿತ್ವದ ಯಾವುದೋ ಒಂದು ಅಂಶ ನಮ್ಮಲ್ಲಿ ಆಳವಾಗಿ ಅಡಗಿರುವ ಅದೃಷ್ಟ ಸಂಪರ್ಕವನ್ನು ಕೆರಳಿಸಬಹುದು. ಈ ಆಳವಾದ ಪರಿಚಯದ ಭಾವನೆ ಕೇವಲ ಭಾವನೆಯಾಗಿರದೆ ನಮ್ಮ ಮನಸ್ಸು ತಕ್ಷಣ ಅವರನ್ನು ನಮ್ಮ ಆಪ್ತರು ಅಂತ ಗುರುತಿಸಲು ಶುರು ಮಾಡುತ್ತೆ. ಅದಕ್ಕೆ ನಾವು ಇಷ್ಟು ಕ್ಲೋಸ್ ಅನಿಸ್ತೇವೆ. ಮೂರನೇದು, ಸೌಲ್ಮೇಟ್ ಸೈನ್. ನೀವು ಪೂರ್ವಜನ್ಮದ ಪ್ರೀತಿಯನ್ನು ಕಾಣುತ್ತಿದ್ದೀರಾ? ಹಾಗಾದರೆ ಇಂತಹ ಪೂರ್ವಜನ್ಮದ ಪ್ರೀತಿಯ ಅಥವಾ ಆತ್ಮೀಯ ಸಂಪರ್ಕದ ಸಂಕೇತಗಳು ಏನು? ನೀವು ನಿಮ್ಮ ಜೀವನದಲ್ಲಿ ಇಂತಹ ಸಂಬಂಧವನ್ನು ಅನುಭವಿಸ್ತಿದ್ದೀರಾ ಅಂತ ಹೇಗೆ ತಿಳಿಯೋದು? ಮೊದಲ ಭೇಟಿ ತಕ್ಷಣ ಹೃದಯ ಸ್ಪರ್ಶವಾಗುವುದು. ಅವರು ಮೊದಲ ಬಾರಿ ನೋಡಿದಾಗ ನಿಮಗೆ ಒಂದು ಅಸೀಮ ಸಂತೋಷ, ಮನಸ್ಸಿಗೆ ಹಿತವಾಗಿ ಭಾವನೆಯಾಗಿರುತ್ತೆ. ಅವರ ಮಾತು, ನೋಟ, ನಗು ನಿಮಗೆ ಅಜ್ಞಾತ ರೀತಿಯಲ್ಲಿ ಪರಿಚಯವಾಗಿರುವಂತೆ ಅನಿಸಬಹುದು. ಅವರು ಹೇಳುವ ಮಾತುಗಳು, ಅವರ ಅಭಿವ್ಯಕ್ತಿಗಳು ನಿಮ್ಮನ್ನು ಈಗಾಗಲೇ ತಿಳಿದಿರುವಂತೆ, ಕೇಳಿರುವಂತೆ ಭಾಸವಾಗುತ್ತೆ. ಈ ಎರಡು ಅಂಶ ನಿಮ್ಮ ಜೀವನದಲ್ಲಿ ನಿಜವಾಗಿದ್ದರೆ ಬಹುಶಃ ನೀವು ನಿಜವಾದ ಸೋಲ್ಮೇಟನ್ನು ಭೇಟಿಯಾಗಿದ್ದೀರಾ ಅಂತ ಅರ್ಥ. ಫೋರ್ತ್ ಒನ್, ಇದು ಕಾರ್ಮಿಕ್ ಬಾಂಡ್ ಆಗಿರಬಹುದೇ? ಪ್ರತಿ ತೀವ್ರವಾದ ಸಂಪರ್ಕವು ಶಾಶ್ವತ ಪ್ರೀತಿಯಾಗಿರಬೇಕಂತ ಇಲ್ಲ. ಕೆಲವರು ನಮ್ಮ ಜೀವನಕ್ಕೆ ಬರೋದು ನಮಗೆ ಪಾಠ ಕಲಿಸೋಕೆ, ನಮ್ಮ ಆತ್ಮದ ಬೆಳವಣಿಗೆಗಾಗಿ. ಇದನ್ನು ಕಾರ್ಮಿಕ್ ಬಾಂಡ್ ಅಂತ ಕರೆಯುತ್ತೇವೆ. ಅವರು ಪೂರ್ವಜನ್ಮದ ಸೋಲ್ಮೇಟ್ ಆಗಿರಬಹುದು, ಆದರೆ ಈ ಜೀವನದಲ್ಲಿ ಅವರು ನಮ್ಮ ಜೊತೆ ಇರೋದು ಒಂದು ನಿರ್ದಿಷ್ಟ ಪಾಠ ಕಲಿಸುವವರೆಗೂ ಮಾತ್ರ. ಆ ಪಾಠ ಮುಗಿದ ಮೇಲೆ ಅವರ ದಾರಿ ಬೇರೆಯಾಗಿರಬಹುದು. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಪ್ರತಿಯೊಂದು ಸಂಬಂಧಕ್ಕೂ ಒಂದು ಉದ್ದೇಶ ಇರುತ್ತೆ. ಅದು ಶಾಶ್ವತ ಪ್ರೀತಿಯಾಗಿರಬಹುದು ಅಥವಾ ಆತ್ಮದ ಕಲಿಕೆಯಾಗಿರಬಹುದು. ಸೋಲ್ಮೇಟ್ ಆಗಿರಲಿ ಅಥವಾ ಕಾರ್ಮಿಕ್ ಬಾಂಡ್ ಆಗಿರಲಿ, ಪ್ರೀತಿ ಅಂದರೆ ಪ್ರತಿದಿನವೂ ಹೊಸ ಅರ್ಥ ಪಡೆಯೋ ಒಂದು ಸುಂದರ ಯಾನ.
ನೀವು ಯಾರನ್ನಾದರೂ ಎಷ್ಟೇ ಪ್ರೀತಿಸಿದ್ರೂ ಮರೆಯಲಾಗಲಿಲ್ಲ ಅಂತ ನಿಮಗೆ ಅನಿಸ್ತಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಹೊಸ ದೃಷ್ಟಿಕೋನವನ್ನು ನೀಡಿದೆ ಅಂತ ನಾನು ಭಾವಿಸ್ತೇನೆ. ಇದು ಕೇವಲ ಒಂದು ಕಥೆಯಂತೆ ಇತ್ತು, ಆದರೆ ಇದು ನಿಮ್ಮ ಜೀವನದ ಆಳವಾದ ಸತ್ಯವೂ ಆಗಿರಬಹುದು. ಕಮೆಂಟ್ ಮಾಡಿ, ನೀವು ಸೋಲ್ಮೇಟ್ ಕರ್ಮದಲ್ಲಿ ನಂಬಿಕೆಯನ್ನು ಇಟ್ಟಿದ್ದೀರಾ? ನಿಮ್ಮ ಅನುಭವಗಳೇನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್, ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ಲವ್ ಸೀಕ್ರೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ಪ್ರೀತಿಯಿಂದಿರಿ, ಸಂತೋಷದಿಂದಿರಿ. ಟಾಟಾ, ಬಾಯ್ ಬಾಯ್.